ಹಾಯ್ ವೆಲ್ಕಮ್ ಬ್ಯಾಕ್ ಟು ಐಶು ರೆಸಿಪ್ಸ್. ನಾವು ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಭಟ್ಟರು ಮಾಡುವ ಶೈಲಿಯಲ್ಲಿ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಎಲ್ರಿಗೂ ಶಾವಿಗೆ ಪಾಯಸ ಮಾಡೋದು ಗೊತ್ತೇ ಇರುತ್ತೆ, ಹಾಗೆ ಮಾಡೋ ವಿಧಾನ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ನಾನು ಹೇಳ್ಕೊಡೋ ಈ ವಿಧಾನ ಮಾಡಿದರೆ ಸೂಪರ್ ಟೇಸ್ಟಿಯಾಗಿ ಹಾಗೆ ಹದವಾಗಿ ನೀವೊಂದು ಶಾವಿಗೆ ಪಾಯಸನ ಮಾಡ್ಕೋಬೋದು. ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಈ ಒಂದು ಕಪ್ಪಲ್ಲಿ 3 ಕಪ್ಪಷ್ಟು ನಾನು ಗಟ್ಟಿ ಹಾಲನ್ನ ತಗೋತಾ ಇದ್ದೀನಿ. ನಿಮಗೆ ನಂದಿನಿ ಪ್ಯಾಕೆಟಲ್ಲೇ ಪಿಂಕ್ ಪ್ಯಾಕೆಟ್ ನಂದಿನಿ ಸಮೃದ್ಧಿ ಹಾಲು ಅಂತ ಬರುತ್ತೆ. ಪಾಯಸ ಮಾಡೋದಾದ್ರೆ ಆ ಪ್ಯಾಕೆಟ್ನೇ ತಗೊಳ್ಳಿ, ಯಾಕಂದ್ರೆ ಹಾಲಿನಲ್ಲಿ ಟೇಸ್ಟ್ ಮತ್ತು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನನಗೆ ಅವತ್ತು ಸಿಗಲಿಲ್ಲ, ಅದಕ್ಕೆ ನಾನು ನಂದಿನಿ ಬ್ಲೂ ಕಲರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ನಿಮಗೆ ಸಿಕ್ಕಿದ್ರೆ ಮಾಡಿ, ಇಲ್ಲಾಂದರೆ ರೆಗ್ಯುಲರಾಗಿ ಯೂಸ್ ಮಾಡೋ ಹಾಲಲ್ಲೇ ಮಾಡಿ. ನೋಡಿ, ನಾನಿಲ್ಲಿ 3 ಕಪ್ಪಷ್ಟು ಹಾಲು ತಗೊಂಡಲ್ವ, ಅದೇ ಕಪ್ಪಲ್ಲಿ ನನಗೆ 2 ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ನೀರನ್ನ ಸೇರಿಸ್ಬಿಟ್ಟು ನಾನಿಲ್ಲಿ ಫಸ್ಟು ಮಾಡಬೇಕಾಗಿರೋದು, ನಾವು ಹಾಲನ್ನ ಕಾಯೋಕೆ ಇಟ್ಕೋಬೇಕು. ಕಾಯೋದಕ್ಕೆ ಇಟ್ಕೊಂಡಾದ್ಮೇಲೆ ಈ ಕಡೆ ನೋಡಿ, ಇಲ್ಲಿ ನಾನು ಯಾವ ಕಪ್ಪಲ್ಲಿ ಹಾಲು ಮತ್ತು ನೀರು ತೊಗೊಂಡಿದ್ನೋ ಅದೇ ಸೇಮ್ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಹಾಗೆ ಬಾದಾಮಿ ಮತ್ತು ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ಸನ್ಪ್ಯೂರ್ ಆಯಿಲ್ ಸೇರಿಸಿ ಹಾಗೆ 1 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ತುಪ್ಪನ ಸೇರಿಸ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ನಾವೇನು ತಗೊಂಡಿದ್ನಲ್ಲ ಅದನ್ನು ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ಗೆ ತಿರುಗಬೇಕು, ಆ ಥರ ಹುರಿದು ಸೈಡಿಗೆ ಎತ್ತಿಟ್ಕೊಳ್ಳಿ. ಅದೇ ಬಾಣಲೆಗೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಗೋಲ್ಡನ್ ಬ್ರೌನ್ಗೆ ತಿರುಗಬೇಕು. ಅಲ್ಲಿವರೆಗೂ ಕೈ ಬಿಡದೆ ಈ ಥರ ಸೌಟ್ ಆಡಿಸ್ತಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ಗೆ ತಿರುಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ಗೆ ತಿರುಗಿದೆ. ಆ ಟೈಮಿಗೆ ಈ ಕಡೆ ನಾವು ಹಾಲು ಕಾಯಿಗೆ ಇಟ್ಕೊಂಡಿರ್ತಾವಲ್ಲ, ಹಾಲು ಕೂಡ ಕಾಯ್ದಿರುತ್ತೆ. ಆ ಹಾಲನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಕುದಿಯೋದಕ್ಕೆ ಬಿಡಿ. 2-3 ನಿಮಿಷ ಕುದ್ದಾದ್ಮೇಲೆ ನೋಡಿ, ಇಲ್ಲಿ ಈಗ 90% ಇಲ್ಲಿ ನಮಗೆ ಶಾವಿಗೆ ಬೆಂದಿದೆ. ಆ ಟೈಮಲ್ಲಿ ನಾನಿಲ್ಲಿ ಸಕ್ಕರೆನ ಸೇರಿಸ್ತಿದ್ದೀನಿ. ಮೊದಲನೇ ಸಕ್ಕರೆನೇ ಸೇರಿಸ್ಬಿಟ್ರೆ ಲಾಸ್ಟಿಗೆ ಬೆಂದು ತಣ್ಣಗಾದಾದ್ಮೇಲೆ ಶಾವಿಗೆ ಎಲ್ಲ ಗಟ್ಟಿಯಾಗಿ ಗಿಣ್ಣ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟ್ 90% ಬೆಂದಿದೆ ಅನ್ನುವಾಗ ಸಕ್ಕರೆನ ಸೇರಿಸ್ಕೊಂಡು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಸಕ್ಕರೆ ಕೂಡ ಕರಗಿಬಿಟ್ಟು ಶಾವಿಗೆ ಕೂಡ ಬೆಂದ್ಬಿಟ್ಟು ಪಾಯಸ ಸೂಪರಾಗಿ ರೆಡಿಯಾಗಿರುತ್ತೆ. ಕೊನೆಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬಾದಾಮಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಈ ಒಂದು ಪಾಯಸಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಬಾದಾಮಿ ಪುಡಿ ಇದಕ್ಕೊಂದು ಡಿಫ್ರೆಂಟಾಗಿ ಸೂಪರ್ ಟೇಸ್ಟ್ ಕೊಡುತ್ತೆ. ಕೊನೆಗೆ ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ದ್ರಾಕ್ಷಿ, ಗೋಡಂಬಿ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ನೋಡಿ, ಪಾಯಸ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನಾನು ಇದರ ಟೇಸ್ಟ್ ಬಗ್ಗೆ ಹೇಳೋದಕ್ಕಿಂತ ನೀವೇ ಮನೇಲಿ ಮಾಡ್ಕೊಂಡು ತಿಂದರೆ ಹೇಳ್ತೀರಾ ಸೂಪರ್ ಟೇಸ್ಟಿಯಾಗಿತ್ತು ಪಾಯಸ ಅಂತ. ನೋಡಿ, ಇಲ್ಲಿಗ ಪಾಯಸ ರೆಡಿಯಾಗಿದೆ. ನಾನು 1 ಅವರ್ ರೆಸ್ಟಿಗೆ ಬಿಡ್ತಾ ಇದ್ದೀನಿ. 1 ಅವರ್ ಆದಮೇಲೆ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಡೆ ಗಟ್ಟಿನೂ ಆಗಿಲ್ಲ, ಈ ಕಡೆ ಪೂರ್ತಿ ತೆಳುವೂ ಆಗಿಲ್ಲ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇಲ್ಲಿ ಪಾಯಸ ಬಂದಿದೆ. ನೀವು ಮನೇಲಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ನೆಕ್ಸ್ಟ್ ವಿಡಿಯೋ ಮೊದಲು ನೀವೇ ನೋಡಬೇಕು ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.